ಹಲೋ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ 4 ಸುಲಭವಾಗಿ ಬೆಳೆಯುವಂತಹ ಹಣ್ಣುಗಳನ್ನು ತೋರಿಸ್ಕೊಡ್ತೀವಿ. ಈಗ ಮೊದಲನೇದು ದಾಳಿಂಬೆ. ಸ್ನೇಹಿತರೆ, ನೀವು ತುಂಬ ಜನ ಏನಂದ್ಕೊಂಡಿರ್ತೀರಾ, ದಾಳಿಂಬೆ ಬೆಳೆಯೋದು ತುಂಬಾ ಕಷ್ಟ, ಅದು ನೆಲದಲ್ಲಿ ಹಾಕಿರಬೇಕು, ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿರ್ತೀರಲ್ವಾ. ನೋಡಿ, ಇದು ನಾವು ತಂದೆ ಆಲ್ಮೋಸ್ಟ್ 8 ಮಂತ್ಸ್ ಆಗಿದೆ ಗಿಡಕ್ಕೆ. ಇದು 2ನೇ ಸತಿ ಕಾಯಿ ಬಿಡ್ತಾ ಇರೋದು. ನೋಡಿ, ಈ ಗಿಡದಲ್ಲಿ ಅಟ್ ಪ್ರೆಸೆಂಟ್ ನೋಡಿ ಎಷ್ಟು ಕಾಯಿ ಇದೆ. ಇಲ್ಲೊಂದಿದೆ, ಒಂದು 2 3 ಇಲ್ಲಿ 4 ಅಲ್ಲೊಂದು 5 ಇಲ್ಲೊಂದು 5 ಅದಾದ್ಮೇಲೆ ಇಲ್ಲೊಂದು 6 ಇದೊಂದು ಸ್ವಲ್ಪ ಹುಳ ತಿಂದಿದೆ ಮೇಲೆ. ಇದ್ರ ಮೇಲೆ ಏನೋ ಹುಳಗಳು ಕುತ್ಕೊಂಡು ತಿಂತಾ ಇತ್ತು, ನಾನು ಅವಾಗ ಕ್ಲೀನ್ ಮಾಡಿದ್ದು. 7ನೇದು ಇಲ್ಲಿ 8. ಈಗ 8 ಕಾಯಿ ಬಿಟ್ಟಿದೆ. ಇನ್ನು ಒಂದು ಕಾಯಿ ಕಿತ್ತಿದೀವಿ, ಅದು ಒಂದು ಕ್ಲಿಪ್ ಹಾಕ್ತೀನಿ ಕೆಳಗಡೆ ಬೇಕಂದ್ರೆ ನೋಡಿ. ಹಾರ್ವೆಸ್ಟಿಂಗ್ ಮಾಡಿದ್ರಿ, ಸಿಕ್ಕಾಪಟ್ಟೆ ದೊಡ್ಡದು ಬಿಟ್ಟಿತ್ತು. ಈಗ ಅದನ್ನ ಪ್ಲೇ ಮಾಡ್ತೀನಿ ನೋಡಿ. ಹಾರ್ವೆಸ್ಟಿಂಗ್ ಮಾಡ್ತೀವಿ ಮಾಡಿ. ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನಗೆ ಇನ್ನು ಒಂದು 10 ಡೇಸ್ ಬಿಡಬೇಕಿತ್ತು ಅನ್ಸುತ್ತೆ. ಇನ್ನು ಕಲರ್ ಚೆನ್ನಾಗಿ ಬಂದಿರ್ತಿತ್ತೇನೋ ಒಳಗಡೆ. ಸೊ ವಾಶ್ ಮಾಡಿದ್ದೀನಿ. ನಾವೇನು ಅಷ್ಟೊಂದು ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡೋದಿಲ್ಲ, ಸೊ ಅಷ್ಟೊಂದೇನು ಗಲೀಜಿಲ್ಲ. ಸುಮ್ಮನೆ ನೀರಲ್ಲಿ ಮಾತ್ರ ತೊಳೆದಿದ್ದೀನಿ. ನಮ್ಮ ವೈಫ್ ಇಟ್ಕೊಂಡು ಹೇಳಿದ್ಲು, ಆಗಿರಲ್ಲ, ಇನ್ನೂ ಬಿಡಬೇಕು ಹಂಗೆ ಹಿಂಗೆ ಅಂತ. ನಾನು 100% ಆಗಿರುತ್ತೆ ಅಂತ ಅಂದೆ. ಆಗಿರುತ್ತೆ, ಬಟ್ ಕಲರ್ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಅಂತ. ಈಗ ಎಲ್ಲಿ ತೋರಿಸಿ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ದಾಳಿಂಬೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಪತಿರಾಯರು. ನೋಡಿ ಸ್ನೇಹಿತರೆ, ನಾವೇ ಬೆಳೆದಿರೋ ದಾಳಿಂಬೆ ಹಣ್ಣು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ನೀವು ಏನಾದರೂ ದಾಳಿಂಬೆ ಹಾಕೊಬೇಕು ಅಂತಂದರೆ ಒಂದು ಫ್ಯೂ ಟಿಪ್ಸನ್ನು ಕೊಡ್ತೀನಿ, ಕೇಳಿ. ಮೊದಲನೇ ಟಿಪ್ಪು, ನೀವು ಗಿಡ ತರ್ತೀರಲ್ವಾ, ಗಿಡ ತರೋದು ಗ್ರಾಫ್ಟೆಡ್ ತೊಗೊಂಬನ್ನಿ. ನೀವು ಸೀಡ್ಸಿಂದ ಬೆಳೆಸಿದಾಗ ಏನಾಗುತ್ತೆ, ಅದು 2 years 3 years ತೊಗೊಂಡ್ಬಿಡುತ್ತೆ ಗಿಡ ಬೆಳೆಯೋಕ್ಕೆ. ಸೊ ಮೊದಲನೇ ಟಿಪ್ಪು, ಗ್ರಾಫ್ಟೆಡ್ ಗಿಡ ತೊಗೊಂಬನ್ನಿ. ನೀವು ಗ್ರಾಫ್ಟೆಡ್ ಗಿಡ ತಂದು ಇಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. 2ನೇ ಟಿಪ್ಪು, ನೀವು ತಂದು ನೆಟ್ಟದ ಮೇಲೆ ಒಂದು 6 monthsವರೆಗೂ ಅದು ಹೂವು ಬಿಡ್ತಾ ಇರುತ್ತೆ. ಬಟ್ ನೋಡಿ, ಇಷ್ಟಕ್ಕೆ ಉದ್ರೋಗುತ್ತೆ ಹೂವು, ಕಾಯಿ ಸೆಟ್ ಆಗಲ್ಲ. ಏನಕ್ಕೆ ಅದು ಸೆಟ್ ಆಗಲ್ಲ ಅಂತಂದರೆ, ಫಸ್ಟ್ ಗಿಡ ಸ್ಟ್ರಾಂಗ್ ಆಗಬೇಕು. ಗಿಡ ಸ್ಟ್ರಾಂಗ್ ಆದಮೇಲೆ ಎಷ್ಟೇ ಹೂವು ಬಿಟ್ರೂ ಕಾಯಿ ಕಳಿಸುತ್ತೆ. ನಾವು ತಂದಿಟ್ಟಾಗ ಫಸ್ಟ್ ಸತಿ ತುಂಬ ಹೂವು ಬಿಡ್ತು, ಏನು ಈ ಸತಿ ಸಖತ್ತಾಗಿ ಸಿಗುತ್ತೆ ಅಂದ್ಕೊಂಡ್ರೆ ಎಲ್ಲ ಉದ್ರೋಯ್ತು, ಒಂದು ಕಾಯಿ ಬಂದಿಲ್ಲ. ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಒಂದು 2 ಕಾಯಿನೂ ಆಯಿತು. 3ನೇ ಸತಿ ಇಷ್ಟು ಕಾಯಿ ಬಂದಿದೆ. ಸೊ ನೀವೊಂದು 6 months ಇಂದ 8 monthsವರೆಗೂ ಗಿಡ ಸ್ಟ್ರಾಂಗ್ ಆಗೋವರೆಗೂ ಏನೇ ಹೂವು ಬಿಟ್ರೂ ಎಲ್ಲ ಉದ್ರೋಗ್ತಾ ಇರುತ್ತೆ, ಆಯಿತಾ. 3ನೇ ಟಿಪ್ಪು, ನೀವೇನಾದರೂ ಚಿಕ್ಕ ಬ್ಯಾಗಲ್ಲಿ ಬೆಳೆಸ್ಕೊತೀರಾ ಅಂದರೆ ಅದು ನಾನು ಸಜೆಷನ್ ಮಾಡಲ್ಲ. ಈ ಥರ ಚಿಕ್ಕ ಬ್ಯಾಗು ಏನಿದ್ರು ಈ ಥರ ಒಂದು ಸ್ವಲ್ಪ ದೊಡ್ಡದಿರೋದು ಬ್ಯಾಗ್ ನೋಡಿ. ಅದು ಆಕ್ಚುಲಿ ನಾವು ಫೋಲ್ಡ್ ಮಾಡಿದ್ದೀವಿ, ಇನ್ನೂ ಫುಲ್ ಹೈಟ್ ಬರುತ್ತೆ, ಇಲ್ಲವರೆಗೂ ಬರ್ತಿದೆ. ಅದು ಫುಲ್ ಮಣ್ಣು ಹಾಕಿ ನೀವು ಮಾಡ್ತೀನಿ ಅನ್ನೋಂಗಿದ್ರು ಇನ್ನೂ ಬೆಟರು. ಬಟ್ ಅಷ್ಟು ಬೇಡ, ನಾನೇ ನೋಡಿ ಈ ಹೈಟ್ ಬರುತ್ತಲ್ಲ ಬ್ಯಾಗು, ಅದನ್ನ ಇಷ್ಟಕ್ಕೆ ಮರ್ಸ್ಬಿಟ್ಟು ಇಲ್ಲವರೆಗೂ ಹಾಕಿದ್ದೀನಿ ಅಷ್ಟೇ ಮಣ್ಣು. ನಾವು ಆಕ್ಚುಲಿ ಇದು ಚಿಕ್ಕ ಗಿಡ ಇತ್ತು ನಾವು ತಂದಾಗ, ಅದಕ್ಕೋಸ್ಕರ ಇಷ್ಟು ಹಾಕಿದ್ವಿ. ಸೊ ಸಾಕು, ಇಷ್ಟು ಮಾಡ್ಕೊಂಡ್ರೆ ಸಾಕು, ಆಯಿತಾ. ಗ್ರೋ ಬ್ಯಾಗ್ ಒಂದು ಸ್ವಲ್ಪ ದಪ್ಪ ಇರಲಿ. ಇದು 3ನೇ ಟಿಪ್ಪು, ಗ್ರೋ ಬ್ಯಾಗ್ ಒಂದು ಸ್ವಲ್ಪ ದೊಡ್ಡದಿರೋದು ಸೆಲೆಕ್ಟ್ ಮಾಡ್ಕೊಳ್ಳಿ. 4ನೇದು, ಮಣ್ಣು ಜೊತೆಗೆ ಗೊಬ್ಬರ, ಕೊಕೋಪೀಟು ಮತ್ತು ನೀಮ್ ಪೌಡ್ರ್ ಅಂತ ಬರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದಾಗ ಗಿಡ ಚೆನ್ನಾಗಿ ಬರುತ್ತೆ, ಆಯಿತಾ. ನೀಮ್ ಮಿಕ್ಸ್ ಏನಕ್ಕೆ ಹಾಕ್ತಾರೆ ಅಂತಂದರೆ, ಮಣ್ಣಲ್ಲಿ ಏನಾದರೂ ಹುಳಗಳು ಉಟ್ಕೊಂಡ್ರೆ ಗಿಡನೇನು ಹಾನಿ ಮಾಡಬಾರ್ದು ಮತ್ತು ಹುಳಗಳು ಹುಟ್ಟಬಾರ್ದು ಅಂತ ನೀಮ್ ಮಿಕ್ಸ್ ಮಾಡ್ತಾರೆ. ಸೊ ಅದನ್ನು ಮಾಡ್ಕೊಳ್ಳಿ. ಎಲ್ಲ ಪ್ರಾಡಕ್ಟ್ಸ್ದು ನಾನು ಬೇಕಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಮೆಝಾನ್ದು, ಬೇಕಂದರೆ ಚೆಕ್ ಮಾಡ್ಕೊಳ್ಳಿ. ಸೊ ಮೊದಲನೇದು ದಾಳಿಂಬೆ. ನೋಡಿದ್ರಲ್ವಾ, ನಾವು ಕಟ್ ಮಾಡೋ ಫೋನ್ ಮಾಡಿದಾಗ ಎಷ್ಟು ಕೆಂಪಾಗಿ ದಾಳಿಂಬೆ ಇತ್ತು ಅಂತ. ನೋಡಿ, ಅದೇ ಫಸ್ಟ್ ನೋಡಿ, ಎಲ್ಲಿ ಒಂದು ಚೂರು ಡ್ಯಾಮೇಜ್ ಆಗಲಿ ಏನಿಲ್ಲ, ಆರಾಮಾಗಿ ಮನೇಲಿ ಬೆಳ್ಕೊಬೋದು. ನೋಡಿ, ನಮ್ಮ ಹತ್ರ 2 ಗಿಡ ಇದೆ, ಇಲ್ಲೊಂದು ಗಿಡ ಇದೆ, ಅಲ್ಲೊಂದು ಗಿಡ ಇದೆ. ಅದಾದ್ಮೇಲೆ ಪತಿರಾಯರೇ, ಮಂತ್ಲಿ ಒನ್ಸ್ ಗೊಬ್ಬರ ಹಾಕೋದು ಮತ್ತೆ ಅದು ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಮಂತ್ಲಿ ಒನ್ಸೋ ಇಲ್ಲಾಂದರೆ 40 days ಒನ್ಸೋ ಒಂದು ಸ್ವಲ್ಪ ಗೊಬ್ಬರ, ಒಂದಿಷ್ಟು. ಏನು ಗೊಬ್ಬರ, ನೀವೇನಾದರೂ ಗೊಬ್ಬರ ಹಾಕೋಕ್ಕಾಗಿಲ್ಲ ಅಂತಂದರೆ, ತರೋಕ್ಕಾಗಿಲ್ಲ ಅಂತಂದರೆ, ಕಿಚನ್ ವೇಸ್ಟ್ ಇರುತ್ತಲ್ವಾ, ಈ ತರಕಾರಿ ಕಟ್ ಮಾಡಿರೋದು ಅದಿದು, ಒಂದು ಲೇಯರ್ ಹಾಕೊಂಬನ್ನಿ. ಒಂದಿಷ್ಟು ಲೇಯರ್ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕ್ಬಿಡಿ, ಅಷ್ಟೇ ಸಾಕು ಗೊಬ್ಬರ, ಆಯಿತಾ. ಇನ್ ಕೇಸ್ ನಿಮ್ಗೆ ಏನಾದರೂ ವರ್ಮಿ ಕಾಂಪೋಸ್ಟ್ ಏನಾದರೂ ಸಿಕ್ತು ಅದನ್ನ ಹಾಕೊಬೋದು. ಯೂಮಿಕ್ ಆ್ಯಸಿಡ್ ಅದೇ ಲಿಂಕ್ ಹಾಕಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಯೂಮಿಕ್ ಆ್ಯಸಿಡ್ ಏನಂತಂದರೆ, ನೀರನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡ್ರೆ ಚಿಗುರು ಹೊಡೆಯೋದು ಮತ್ತು ರೂಟಿಂಗು 2 ಬರುತ್ತೆ, ಓಕೆನಾ. ಇಷ್ಟು ಮಾಡಿಕೊಂಡ್ರೆ ನೋಡಿ, ಈಸಿಯಾಗಿ ನೀವು ಮನೆ ಮೇಲೇ
ದಾಳಿಂಬೆನೆ ಬೆಳ್ಕೊಬೋದು. ಒಂದು 5 ಗಿಡ ಹಾಕೊಂಡ್ಬಿಟ್ರೆ ನೀವು ನೋಡಿ, ಇದರಲ್ಲೇ 1 kg ಕಾಯಿ ಇದೆ. ಇನ್ನೂ ಅಷ್ಟೇ 9 ಕಾಯಿ ಇದೆ. ಇವೆಲ್ಲ ಸ್ವಲ್ಪ ದಪ್ಪ ಆಗೋಷ್ಟೊತ್ತಿಗೆ 2 kg ಕಾಯಿ ಸಿಗುತ್ತೆ. 9 ಕಾಯಿ ಇನ್ನೂ ಇದೆ. ಇನ್ನು ಆಲ್ರೆಡಿ ಫ್ಲವರಿಂಗ್ ಎಲ್ಲ ಆಗ್ತಾ ಇದೆ. ಇನ್ನು ಸಣ್ಣ ಸಣ್ಣ ಕಾಯಿ ಇದೆ. ನಾವು 2 ಗಿಡ ಹಾಕೊಂಡಿದ್ದೀರಿ, ಇಲ್ಲೊಂದು ಗಿಡ ಅಲ್ಲೊಂದು ಗಿಡ. ಆದ್ರೂ ಅಷ್ಟೇ 9 ಕಾಯಿನೂ ಬಿಟ್ಟಿದೆ. ಹತ್ತತ್ರ 1-2 ಕಾಯಿನ ಕಿತ್ಕೊಂಡಿದ್ದೀರಿ ಅದನ್ನು ಕೂಡ. ಸೊ ಮೊದಲನೇದು ದಾಳಿಂಬೆ, ಈಸಿಯಾಗಿ ಸುಲಭವಾಗಿ ಬೆಳೆಯುವಂತಹ ಹಣ್ಣು. ಎರಡನೇದು ಬನ್ನಿ, ಗಿಡ ನೋಡ್ತಾ ಇದ್ದಂಗೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಬಿಟ್ಟಿದೆ ನೋಡಿ, ಸ್ಟಾರ್ ಫ್ರೂಟ್. ಇಲ್ಲಿ ಬನ್ನಿ ನೋಡಿ, ಇಲ್ಲಿ ನೋಡಿ ಸ್ಟಾರ್ ಫ್ರೂಟ್ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಸ್ಟಾರ್ ಫ್ರೂಟ್. ಆ ಕಡೆಯಿಂದ ತೋರಿಸಿ ಬರ್ತೀರಾ ನೋಡಿ ಸ್ನೇಹಿತರೆ, ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ನೋಡಿ ಎಷ್ಟು ಕಾಯಿ ಇದೆ ನೋಡಿ. ಸ್ಟಾರ್ ಫ್ರೂಟ್ ಅಂತೂ ತುಂಬಾ ಈಸಿ, ದಾಳಿಂಬೆಗಿಂತ ಈಸಿ ಬೆಳೆಯೋದು. ನೋಡಿ, ನಾನು ಸ್ಟಾರ್ ಫ್ರೂಟ್ 2 ಗಿಡ ಇಟ್ಟಿದ್ದೀನಿ, ಇಲ್ಲೊಂದು ಗಿಡ ಇಟ್ಟಿದ್ದೀನಿ, ಇಲ್ಲೊಂದು ಗಿಡ ಇಟ್ಟಿದ್ದೀನಿ. ನೋಡಿ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. 2 ಗಿಡನೂ ಒಂದೇ ಸತಿ ತಂದಿದ್ದು. ಆ ಗಿಡ ಸೈಜ್ ನೋಡಿ, ಈ ಗಿಡ ಸೈಜ್ ನೋಡಿ. ಮತ್ತು ಈ ಚಿಕ್ಕ ಪಾಟು, ಇದ್ರ 4ರಷ್ಟು ದೊಡ್ಡ ಪಾಟು, ಅದು 4ರಷ್ಟು ಮಣ್ಣಿಡ್ಸುತ್ತೆ ಅದರಲ್ಲಿ. ಅದು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಇದರಲ್ಲಿರೋದು ನೋಡಿ, ಇದು ಕಾಯಿ ಬರುತ್ತೆ, ಯಾಕೆ ಬರಲ್ಲ ನೋಡಿ. ಗಿಡ ತುಂಬ ಕಾಯಿ ಇದೆ, ಬಟ್ ಏನಂತಂದರೆ ಗಿಡ ಸ್ವಲ್ಪ ಡೆವಲಪ್ ಆಗಲ್ಲ. ನೋಡಿ ಇದ್ರಲ್ಲಿ ಮಾಡ್ಕೊಂಡಾಗ ನೋಡಿ ಎಷ್ಟು ಹೂವು ಬಿಟ್ಟಿದೆ, ಇನ್ನೂ ಕಾಯಿ ಆಗ್ತಾನೆ ಇದೆ ನೋಡಿ. ಎಲ್ಲ ಕಡೆ ಫ್ಲವರಿಂಗ್ ಆಗ್ತಾ ಇದೆ ನೋಡಿ. ಇದೆಲ್ಲ ಫ್ರೂಟ್ಸ್ ಆಗುತ್ತೆ ನೋಡಿ, ಎಲ್ಲ ಕಡೆ ಫ್ಲವರ್ ಆಗ್ತಾ ಇದೆ, ಚಿಕ್ಕ ಕಾಯಿ ಆಗ್ತಾ ಇದೆ. ಇದು ಸ್ಟಾರ್ ಫ್ರೂಟ್ ಏನಂತ ಗೊತ್ತಾ ಸ್ನೇಹಿತರೆ, ನೀವು ತಂದು ಹಾಕೊಂಡ್ಬಿಟ್ರಿ ತಿಂತೀನಿ ಬೇಜಾರಾಗ್ಬಿಡ್ತೀರಿ. ನೀವು ಅಷ್ಟು ಕಾಯಿ ಬಿಡ್ತಾ ಇರುತ್ತಿದ್ದು. ಫಸ್ಟ್ ಸ್ಟಾರ್ಟಿಂಗ್ ತಂದಾಕಿದಾಗ ತಿಂತಾ ಇದ್ರಿ ಅಷ್ಟೇ, ಆಮೇಲೆ ತಿನ್ನಕ್ಕೆ ಬೋರ್ ಹೊಡೆದು ಬಿಡುತ್ತೆ. ಯಾರನ್ನ ಬಂದು ಕಿತ್ತಿ ಕಳಿಸ್ತಾ ಇರ್ತೀರಿ ಅಷ್ಟೇ. ಎಷ್ಟೊಂದು ಕೋತಿಗಳು ಕೂಡ ತಿನ್ಕೊಂಡು ಹೋದ್ವು. ಪಾಪ ಆ ಕೋತಿಗಳು ಇತ್ತೀಚೆಗೆ ಬರ್ತಾ ಇಲ್ಲ ಯಾಕೋ. ಮುಂಚೆ ಬಿಟ್ಟಿದ್ದೆಲ್ಲ ಕೋತಿಗಳೇ ಕಿತ್ತಾಕವು. ಸೊ ಎರಡನೇದು ಈಸಿಯಾಗಿ ಬೆಳೆಯುವಂಥದ್ದು ಸ್ಟಾರ್ ಫ್ರೂಟು. ಈಗ ಮೇನ್ ಕ್ವಶನು, ಎಲ್ಲ ಸಿಕ್ತು ಸ್ನೇಹಿತರೆ, ಇದು ವಾಸು ಎಲ್ಲ ಸಿಕ್ತು, ಬಟ್ ಗಿಡ ಸಿಗ್ತಾಯಿಲ್ಲ, ಏನು ಮಾಡೋದು? ಗ್ರಾಫ್ಟೆಡು ಅದು ಅಮೆಝಾನ್ ಕೂಡ ನಾನು ಹೋಗ್ಲಿ ಲಿಂಕನ್ನು ಹುಡುಕ್ಬಿಟ್ಟು ಗಿಡ ಯಾವುದು ಒರಿಜಿನಲ್ದು ಚೆನ್ನಾಗಿ ಗಿಡ ಡೆಲಿವರ್ ಮಾಡ್ತಾರಲ್ಲ ಆ ಥರದ್ದೊಂದು ಹುಡುಕ್ಬಿಟ್ಟು ನಾನು ಫಸ್ಟ್ ಒಂದು ಆರ್ಡ್ರ್ ಮಾಡಿಕೊಂಡು ನಿಮಗೆ ಚೆಕ್ ಮಾಡಿ ಲಿಂಕನ್ನು ಹಾಕ್ತೀನಿ. ಐದರ್ ಈ ಡಿಸ್ಕ್ರಿಪ್ಷನಲ್ಲಿ ಅದು ವಿಡಿಯೋ ಲಿಂಕ್ ಹಾಕ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ನೀವು ಬೇಕಂದ್ರೆ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಗಿಡದ್ದು ಏನೇನು ಇದೆಯೋ ಅದನ್ನೆಲ್ಲ ಅಲ್ಲಿ ಹಾಕ್ತಾ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ಗಿಡದ್ದು ಹತ್ತಿರ ಹಾಕಿದ್ದೀವಿ. ಇನ್ನೊಂದ್ಸತಿ ಬೇಕಂದ್ರೆ ಆವಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ, ಆಯಿತಾ? ಸೊ ಎರಡನೇದು ಸ್ಟಾರ್ ಫ್ರೂಟ್ ಆಯಿತು. ಸ್ಟಾರ್ ಫ್ರೂಟ್ಗೂ ಸೇಮ್ ಪಾಟ್ ಮಿಕ್ಸಿಂಗ್ ಇರುತ್ತೆ, ಎಕ್ಸ್ಟ್ರಾ ಅದಕ್ಕೂ ಏನು ಮಾಡೋದಿಲ್ಲ. ನಾನೇನು ಮಾಡಿದ್ದೀನಿ, ಎಲ್ಲ ದೊಡ್ಡ ದೊಡ್ಡ ಪಾಟಲ್ಲಿ ಹಣ್ಣುಗಿಡಗಳು ಹಾಕಿದ್ದೀನಿ. ಯಾಕಂದರೆ ಹಣ್ಣುಗಿಡಗಳು ತುಂಬ ದೊಡ್ಡದು ಬೆಳೆಯುತ್ತೆ, ಚೆನ್ನಾಗಿ ಬರಬೇಕಲ್ಲ, ಸ್ವಲ್ಪ ಪಾಟ್ ದೊಡ್ಡದಿರಲಿ ಅಂತ ಇದ್ದೀನಿ. ಮೂರನೇದು ಸೀತಾಫಲನೂ ಅಷ್ಟೇ ಸ್ನೇಹಿತರೆ. ಸೀತಾಫಲ ನೋಡಿ ಎಷ್ಟು ದಪ್ಪ ಬಂದಿದೆ ಕಾಯಿ. ಚಿಕ್ಕ ಗಿಡ ಇದೆ ಇನ್ನು ನೋಡಿ, ನನ್ನ ಬೆಳ್ಳಷ್ಟು ದಪ್ಪ ಇದೆ ನೋಡಿ, ನನ್ನ ಬೆಳ್ಳಷ್ಟು ದಪ್ಪ ಇದೆ ಗಿಡ. ಆಲ್ರೆಡಿ ನೋಡಿ ಇಲ್ಲೊಂದು ಕಾಯಿ ಇದೆ, ಇಲ್ಲೊಂದು ದೊಡ್ಡ ಕಾಯಿ ಬಿಟ್ಟಿದೆ. ಆಲ್ರೆಡಿ ಇನ್ನೊಂದು ಕಾಯಿ ಇತ್ತು, ಅದೆಲ್ಲ ಉದ್ರೋಗಿದೆ. ಚಿಕ್ಕದಿರ್ಬೇಕು, ಅದನ್ನು ಉದ್ರೋಯ್ತು. ಸೊ ಅದನ್ನು ದೊಡ್ಡ ಪಾಟಲ್ಲಿ ಹಾಕಿದ್ದೀವಿ. ಇದ್ರ ಜೊತೆ ನೋಡಿ ಇಲ್ಲಿ ಅಲಸಂದಿ ಹಾಕಿದ್ದೀರಿ, ಇಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ. ಮೆಣಸಿನ್ಕಾಯಿ ಅಂತೂ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿದೆ ಇದರಲ್ಲಿ. ಅದ್ರ ಜೊತೆ ಇಲ್ಲಿ ವುಡ್ ಗ್ರೇಪ್ ಅಂತ, ಇದು ಖಂಡದಲ್ಲೇ ದ್ರಾಕ್ಷಿ ಥರ ಬಿಡುತ್ತೆ. ಸೊ ನೋಡಿ ಎಷ್ಟು ಗಿಡಗಳು ಹಾಕಿದೆ ನೋಡಿ ಒಂದು ಪಾಟಲ್ಲಿ. ಇದ್ರ ಜೊತೆಗೇನೆ ಇಲ್ಲೂ ಒಂದು ತುಪ್ಪದ ಹಿರೇಕಾಯಿ ಕೂಡ ಇತ್ತು, ಅದು ಒಣಗೋಗಿದೆ. ಇದು ಸೀಡ್ಸ್ಗೆ ಅಂತ ಬಿಟ್ಟಿದ್ದೀವಿ. ಸೀಡ್ಸ್ ಅಂತ ಬಿಟ್ಟಿದ್ದೀವಿ, ಸೊ ಅದನ್ನ ಕೀಳಕ್ಕೆ ಹೋಗಿಲ್ಲ. ಸೊ ಈ ಥರ ಒಂದು ಪಾಟಲ್ಲಿ ನೀವು ಬೇಜನ್ ಬೆಳ್ಕೊಬೋದು. ಸೊ ನಾನಿಲ್ಲಿ ಇದು ಮೇನ್ ಪ್ಲ್ಯಾಂಟಾಗಿ ಸೀತಾಫಲ ಹಾಕಿದ್ದೀನಿ, ಸೈಡ್ ಪ್ಲ್ಯಾಂಟಾಗಿ ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಚೇಂಜ್ ಮಾಡಬೇಕಾಗುತ್ತೆ, ಇದು ದೊಡ್ಡ ಮರ ಆಗುತ್ತೆ. ಸೊ ಈ ಥರ ಒಂದು ಬ್ಯಾಗಲ್ಲಿ ಹಾಕ್ಕೊಳ್ತೀನಿ, ಅಲ್ಲಿವರೆಗೂ ಇರಲಿ ಇದ್ರಲ್ಲಿ ಸದ್ಯಕ್ಕೆ. ಸೊ ಮೂರನೇದು ಸೀತಾಫಲದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಈ ಮೂರು ಈಸಿಯಾಗಿ ಬೆಳ್ಕೊಬೋದು. ಅವೆಲ್ಲ ಲೆಜೆಂಡ್ ಆದರೆ ಇದು ಲೆಜೆಂಡ್ ಅಲ್ಟ್ರೋಪ್ರೋ ಮ್ಯಾಕ್ಸ್ ಇದೆ, ಆ ಥರ ಬಿಡುತ್ತಿದ್ದು ಕಾಯಿ. ಇದು ಬೀರ್ ಆ್ಯಪಲ್ ಅಂತ ಅಥವಾ ಊಟಿ ಆ್ಯಪಲ್ ಅಂತಲೂ ಕರೀತಾರೆ ಸ್ನೇಹಿತರೆ. ಇದು ತಂದಿಟ್ಟಾಗ ಎಲ್ಲೋ ಒಂದೊಂದು ಬಿಡುತ್ತೆ, ಅದು ಕಾಯಿ ಆದರೂ ಕೂಡ 6 months 7 months ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಂಡಿದ್ದು ನಾವು. ನೋಡ್ತೀರಿ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ ಯಾವ ರೀತಿ ಕಾಯಿ ಬಿಟ್ಟಿದೆ ನೋಡಿ. ಟೈಮ್ ಬಂದಿದೆ ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋದಕ್ಕೆ. ಸೊ ನಾವು ಏನೇನು ಹಣ್ಣು ಗಿಡ ಹಾಕಿದ್ದೀನಿ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ತೀರಿ. ಸಾಕು ನೋಡಿ, ಇಷ್ಟು ಕಿತ್ಕೊಂಡಿದ್ದೀವಿ, ಎಲ್ಲ ಕಾಯಿ ಇನ್ನೂ ತುಂಬ ಇದ್ದಾವೆ.
ಸೊ ಇದನ್ನ ಕ್ಲೀನ್ ಮಾಡ್ಕೊತೀನಿ. ನೋಡಿ ನಮ್ಮ ಪತಿರಾಯರು ತಿಂತಾ ಇದ್ದಾರೆ. ನಂಗೆ ಹಣ್ಣಿಂದ ಕಾಯಿ ಇಷ್ಟ. ನೋಡಿ ಹಣ್ಣಾಗಿ ಕೆಳಗಡೆ ಎಲ್ಲನೂ ಕಿತ್ತಾಕಿದ್ವಿ, ಜಾಸ್ತಿ ಆಗಿತ್ತು. ಅದು ಹಣ್ಣು ಫುಲ್ ಹಣ್ಣಾದ್ರೆ ಅದು ಟೇಸ್ಟ್ ಒಂಥರ ಡಿಫ್ರೆಂಟ್ ಇರುತ್ತೆ, ಅಷ್ಟು ಚೆನ್ನಾಗಿ ಅನ್ಸಲ್ಲ. ಗ್ರೀನ್ ಆಪಲ್ ತಿನ್ನೋ ತರ ಫ್ಲೇವರ್ ಬರುತ್ತೆ. ಸೊ ನಾವೇನ್ ಮಾಡಿದ್ರಿ ಎಲ್ಲ ಕಾಯಿದ್ದಾಗೆ ಕಿತ್ಕೊಂಡು ತಿನ್ಬಿಟ್ಟು ಆಲ್ಮೋಸ್ಟ್ ಎಲ್ರಿಗೂ ಕೊಟ್ರಿ ನಾವು. ತುಂಬಾನೇ ಆಗಿತ್ತು, ತುಂಬಾನೇ ಕೊಟ್ವಿ ನಾವು. ಇದಕ್ಕೆ ನಾವು ಏನ್ ಖರ್ಚು ಮಾಡಿದಿರೋ ಅದ್ರ ಡಬಲ್ ಇನ್ಕಮ್ ಆಗೋಯ್ತು. ಈಗ ಇದರಲ್ಲಿ ಸ್ಟಾರ್ ಫ್ರೂಟ್ ಅಲ್ಲಿ ದಾಳಿಂಬೆಯಲ್ಲಿ ಆಲ್ಮೋಸ್ಟ್ ನಾವು ಏನು ಹಾಕಿದಿರೋ ಎಲ್ಲ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಯಾಕಂತಂದ್ರೆ ಅಷ್ಟು ಕಾಯಿಗಳು ಬಿಡ್ತಾ ಇದ್ದಾವೆ. ಅದೇ ರೀತಿ ನೋಡ್ಕೊಬೇಕು. ಸೊ ಈ 4 ಗಿಡಗಳು, ಈ 4 ಹಣ್ಣು ಗಿಡಗಳು ಈಸಿಯಾಗಿ ಬೆಳೆಯುವಂತಹ ಈಸಿಯಾಗಿ ಬೆಳೆಯುವಂತಹ ಹಣ್ಣು ಗಿಡಗಳು ನಿಮ್ಮ ಮನೆ ಮೇಲೆ. ಈಗ ನೀವು ಕೇಳ್ಬೋದು, ಇವು ಬರೀ 4ಕೇನಾ? ಇನ್ನೂ ಇದೆ ಸ್ನೇಹಿತರೆ. ಅಲ್ಲಿ ಚಕೋತ ಇದೆ, ಅಲ್ಲಿ ನೇರಳೆಹಣ್ಣಿದೆ, ವೈಟ್ ನೇರಳೆಹಣ್ಣಿದೆ, ರೋಸ್ ಆಪಲ್ ಇದೆ, ತುಂಬಾನೇ ಇದಾವೆ, ತುಂಬಾನೇ ಇದಾವೆ. ಅವನು ಕವರ್ ಮಾಡಬೇಕು, ಪರವಾಗಿಲ್ಲ ತೋರಿಸಿ. ಒಂದು 10 ಥರದ ಹಣ್ಣು ಗಿಡಗಳು ಹೇಗೆ ಬೆಳೆಸೋದು ತೋರಿಸಿ ಅಂತ ಆ ವಿಡಿಯೋ ನೋಡಬೇಕು ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಕಿ ನೋಡೋಣ. ಇಂಟ್ರೆಸ್ಟ್ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಂಟ್ರೆಸ್ಟ್ ಇದೆ ಪಾರ್ಟ್ 2 ವಿಡಿಯೋ ಮಾಡಿ ಅಂತ. ಎಸ್ ನೋ ಅಂದ್ಬೇಡ, ಟಾಪ್ 10 ಅಂತನೂ ಮಾಡಿ ವಿಡಿಯೋ ಅಂತ ಕೇಳಿ. ನಾನು ತುಂಬ ಕಮೆಂಟ್ಸ್ ಬಂತು ಅಂದರೆ ಮಾಡ್ತೀನಿ. ಆಮೇಲೆ ಇನ್ನೊಂದು, ಯಾರ್ಯಾರು ಎಲ್ಲೆಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅದನ್ನ ಖಂಡಿತ ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ನಾವು ಬೆಂಗಳೂರಿಂದ ಮಾಡ್ತಾ ಇರೋದು ವಿಡಿಯೋನ. ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸಿ, ನೋಡೋಣ ನೀವು ಯಾರ್ಯಾರು ಎಲ್ಲೆಲ್ಲಿಂದ ಕೂತ್ಕೊಂಡು ನೋಡ್ತಾ ಇದ್ದೀರೋ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ನೀವು ಲೈಕು ಖಂಡಿತ ಕೊಡಲೇಬೇಕು. ಈಗ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಕೊಡಿ. ಮತ್ತು ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನೀವೇನಾದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾವು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀವಿ. ಅಲ್ಲಿವರೆಗೂ ಹ್ಯಾಪೀಸ್.